ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಮಂಗಳವಾರ ಗಂಟೆ ಬಂದುಬಿಟ್ಟು 8:15 ಆಯಿತು. ಈಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ತುಂಬ ಚಳಿ ಇದೆ. ಸೊ ಮೊನ್ನೆ ಸಾಟರ್ಡೆಯಿಂದ ತುಂಬ ಮಳೆ ಬಂತು. ಸಾಟರ್ಡೆ ಸಂಡೇ ಎಲ್ಲ ಮಳೆ ಬಂತು, ಬಿಸಿಲೇ ಇಲ್ಲ. ಸೊ ಹಾಗಾಗಿ ತುಂಬ ಚಳಿ ಇದೆ. ಆಮೇಲೆ ಮನೆ ಬೇರೆ ಹೊಸದಿರೋದ್ರಿಂದ ಜಾಸ್ತಿ ಚಳಿ ಅನಿಸುತ್ತೆ ನನಗೆ. ಆ ಮನೆಯಲ್ಲಿ ಚಳಿನೇ ಇರಲಿಲ್ಲ, ಯಾವಾಗಲೂ ಒಂಥರ ಸೆಕೆ, ಸ್ವಲ್ಪ ಕಾವು ಥರ ಮನೆ ಅನಿಸೋದು. ಬಟ್ ಈ ಮನೆ ತುಂಬ ಚಳಿ. ಬಟ್ ಈ ವಿಂಟರ್ ಸೀಸನ್ ಬೇರೆ ಶುರುವಾಗಿದೆ, ಹಾಗಾಗಿ ಚಳಿನೂ ಸಹ ಜಾಸ್ತಿ ಆಗಿದೆ. ಹಾಗಾಗಿ ಬೆಳಗ್ಗೆ ಬೇರೆ ಬೇಗ ಎದ್ದಂತೀನಿ. 5:30 5:45ಗೆಲ್ಲ ಎದ್ಬಿಡ್ತೀನಿ. ಇವತ್ತು 5:30ಗೆ ಎದ್ದೆ. ಚಪಾತಿ ಮಾಡಿ ಬೀನ್ಸ್ ಪಲ್ಯ ಮಾಡಿದೆ. ಬಟ್ ಅದನ್ನು ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಮಾಡಬೇಕು ಅಂದ್ಕೊಂಡೆ, ಬೆಳಗ್ಗೆ ನನ್ನ ಕೈಯಲ್ಲಿ ಆಗಿಲ್ಲ. ಸ್ವಲ್ಪ 8 o'clock ವ್ಯಾನಲ್ಲಿ ಇರಬೇಕಳು. 7:50ಗೆಲ್ಲ ಕೆಳಗಡೆ ಇರ್ತೀನಿ ನಾನು. ಒಂದೊಂದು ದಿನ 5 minutes ಎಲ್ಲ ಬೇಗನೆ ಬಂದುಬಿಡ್ತಾನೆ ವ್ಯಾನವನು. ಸೊ ಹಾಗಾಗಿ ಇನ್ನೂ ಸಹ ಬಟ್ಟೆಗಳು ವಾಶ್ ಮಾಡಬೇಕು. ಮೊನ್ನೆ ಫ್ರೈಡೇ ವಾಶ್ ಮಾಡಿದ ಬಟ್ಟೆನೇ ಸರಿಯಾಗಿ ಒಣಗಲಿಲ್ಲ. ಮಳೆ ಎಲ್ಲ ಬಂತು, ವೆದರ್ ಬೇರೆ ಸರಿ ಇರಲಿಲ್ಲ. ಹಾಗಾಗಿ ಇನ್ನೂ ಒಂಥರ ಮೆತ್ತಗೆ ಅನ್ನಿಸ್ತದೆ. ರೂಮ್ ಫುಲ್ಲು ಹಾರಾಕ್ಬಿಟ್ಟಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ. ವೆದರ್ ಯಾವ ರೀತಿ ಅಂತಲೂ ಸಹ ತೋರಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆನಾ ಫ್ರೆಂಡ್ಸ್? ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ. ಇನ್ನೂ ಸಹ ಬಟ್ಟೆ ವಾಶ್ ಮಾಡೋಕ್ಕಾಗ್ತೀನಿ. ಇನ್ನೂ 2 ರೌಂಡ್ ಆಗುತ್ತೆ. ಇವತ್ತು ಅಷ್ಟು ಬಟ್ಟೆ ಇದೆ. ಫ್ರೈಡೇ ವಾಶ್ ಮಾಡಿರೋದು, ಅಲ್ಲಿಂದ ವಾಶ್ ಮಾಡೋಕ್ಕಾಗಿಲ್ಲ. ಹಾಗೆ ಮಕ್ಕಳಿಗೆ ಇವತ್ತು ಫ್ರೈಡೆಯಿಂದ ಸೆಕೆಂಡ್ ಅಸೆಸ್ಮೆಂಟ್ ಶುರುವಾಯಿತು. ಫ್ರೈಡೇ ಇಂಗ್ಲೀಷ್ ಆಯಿತು, ಹಾಗೆ ನೆನ್ನೆ ಮ್ಯಾಥ್ಸ್ ಆಯಿತು, ಇವತ್ತು ಕನ್ನಡ ಇದೆ. ಸೊ ನೆಕ್ಸ್ಟ್ ಫ್ರೈಡೆಗೆ ಮುಗಿದ್ಬಿಡುತ್ತೆ. ಹಾಗೆ ಅವಳಿಗೆ ಆ್ಯನ್ಯುಯಲ್ ಡೇದು ಸಹ ಡ್ಯಾನ್ಸ್ ಪ್ರಾಕ್ಟೀಸ್ ಶುರುವಾಗಿದೆ. ಶಿವಶಂಕರ ಅಂದ್ಕೋತೀನಿ ಆ ಸಾಂಗಿಗೆ. ಸೇರಿಸೋದು ಬೇಕೋ ಬೇಡೋ ಅಂದ್ಕೊಂಡೆ, ಮತ್ತೆ ಓಕೆ ಸೇರಿಸೋಣ ಅಂತ ಅನ್ನಿಸ್ತು. 2000 rupees ಆ್ಯನ್ಯುಯಲ್ ಡೇಗೆ. ಸ್ಕೂಲಲ್ಲಿ ಲಾಸ್ಟ್ ಇಯರೆಲ್ಲ ಅಷ್ಟೇ, ಈ ಸಲನೂ ಅಷ್ಟೇ ಮಕ್ಕಳಿಗೆ ಬೇಜಾರಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಓಕೆ ಸೇರಿಸ್ಬಿಡೋಣ ಅಂತ ಯೋಚನೆ ಮಾಡಿ ಮೊನ್ನೆ ಸ್ಕೂಲ್ ಹತ್ರ ನಾನೇನೇ ಹೋಗ್ಬಿಟ್ಟು ಪೇ ಮಾಡಿಬಿಟ್ಟು ಬಂದೆ. ಈಗ ಅಸೆಸ್ಮೆಂಟ್ ಮುಗಿದ ತಕ್ಷಣ ಇನ್ನು ಡ್ಯಾನ್ಸ್ ಪ್ರಾಕ್ಟೀಸು ಸಹ ಶುರುವಾಗುತ್ತೆ. ಈಗ ಮಧ್ಯದಲ್ಲೂ ಸಹ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಲಾಸ್ಟ್ ಇಯರ್ ತಾರಕ್ ಅವರಿದ್ದರು ಕೋರಿಯೋಗ್ರಾಫರು, ಅವ್ರು ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡಿಸಿದ್ರು. ಈ ಸತಿ ನಿಮಗೆ ಗೊತ್ತಿರುತ್ತೆ, ತಾರಕ್ ಅವ್ರು ಮಾಡಿಸಿದ್ರು. ಈ ಸಲ ಮೋಸ್ಟ್ಲಿ ಅವರೇ ಅಂದ್ಕೋತೀನಿ, ನೋಡಬೇಕು. ಸೊ ಹೇಗೆ ಮಾಡ್ತಾಳೋ ಏನೋ ಗೊತ್ತಿಲ್ಲ. ತುಂಬ ಎಕ್ಸೈಟಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಆ್ಯನ್ಯುಯಲ್ ಡೇಗೆ. ಓಕೆ, ಆ್ಯನ್ಯುಯಲ್ ಡೇ ಆದಾಗಲೂ ಸಹ ತೋರಿಸ್ತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟನ್ನು ತೋರಿಸ್ತೀನಿ ಖಂಡಿತ. ವಿಡಿಯೋ ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಇದೆ, ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಬಟ್ ನೋಡೋಣ ಹೇಗಾಗುತ್ತೆ, ಅದು ನೋಡೋಣ. ಮೋಸ್ಟ್ಲಿ December 20th ಒಳಗಡೆ ಆಗ್ಬೋದು ಅಂದ್ಕೊತೀನಿ. ಲಾಸ್ಟ್ ಇಯರೆಲ್ಲ 22nd ಎಲ್ಲ ಇತ್ತು, December 22ಗೆ ಇತ್ತು. ಅದಾದಮೇಲೆ ಕಂಟಿನ್ಯೂಸ್ಲಿ ಕ್ರಿಸ್ಮಸ್ ಹಾಲಿಡೇ 10 days ಕೊಟ್ಟರು. ಈ ಸಲ ಏನಾದರೂ ಆಗಲಿ ಕ್ರಿಸ್ಮಸ್ ಹಾಲಿಡೇಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಹಸ್ಬೆಂಡಿಗೆ ಮುಂಚೆನೇ ಹೇಳಿಟ್ಬಿಟ್ಟಿದ್ದೀನಿ. ನನ್ನ ಮಗಳೂ ಸಹ ಹೇಳಿದ್ದಾಳೆ, ಪಾಪ ಹೊರಗಡೆ ಎಲ್ಲರೂ ಹೋಗೋಣ ಅಂತ. ಓಕೆ, ನೋಡಬೇಕು. ಊರಿಗಂತೂ ಬೇಡ ಅಂದ್ಕೊಂಡಿದ್ದೀನಿ, ನೋಡೋಣ ಎಲ್ಲಾಗುತ್ತೆ ಅಲ್ಲಿ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ತಿಂಡಿ ತಿಂದ್ಬಿಡ್ತೀನಿ. ಬೆಳಗ್ಗೆ ತಿಂಡಿ ತಿಂದಾದ್ಮೇಲೆ ಬೇರೆ ಕೆಲಸ ಮಾಡ್ತೀನಿ. ಸ್ನಾನ ಎಲ್ಲ ಆಮೇಲೆ ಮುಗಿಸ್ತೀನಿ. ಸೊ ನನಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಒಂದೊಂದು ಸಲ. ಹಾಗಾಗ್ಬಿಟ್ಟು ಇನ್ ಟೈಮಿಗೆ ಟಿಫನ್ ಮಾಡೋದನ್ನು ಈ ನಡುವೆ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಹಾಗೆ ಮಾರ್ನಿಂಗು ಸಹ ಹಾಟ್ ವಾಟ್ರ್ ಕುಡಿತಾ ಇದ್ದೀನಿ. ಸ್ವಲ್ಪ ಸಣ್ಣನೂ ಆಗಬೇಕು, ಹೊಟ್ಟೆನೂ ಸ್ವಲ್ಪ ಕರಗಿಸ್ಬೇಕು. ಸ್ವಲ್ಪ ನನಗೇನು ತಿಂದ್ರೂ ಬೇಗ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಜಾಸ್ತಿ ಹುಳಿನೂ ತಿನ್ನೋಂಗಿಲ್ಲ, ಖಾರನೂ ತಿನ್ನೋಂಗಿಲ್ಲ, ನಾನ್ ವೆಜ್ಜು ತಿನ್ನೋಂಗಿಲ್ಲ. ಈ ರೀತಿ ಆಗಿದೆ. ನಾನ್ ವೆಜ್ ತಿಂದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ಮತ್ತು ಇವಾಗ ವೆದರ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ, ನೋಡ್ಕೊತಾ ಬನ್ನಿ. ಪ್ಲೀಸ್ ಲಾಗ್ನ ಎಂಡ್ ತನಕ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಫ್ರೆಂಡ್ಸ್, ಹೊರಗೆ ನೋಡ್ಬೋದು ತುಂಬ ಚಳಿ ಇದೆ. ವೆದರ್ ನೋಡ್ಬೋದು, ಬಿಸಿಲೇ ಇಲ್ಲ, ತುಂಬ ಕೂಲಾಗಿದೆ. ಈ ರೀತಿ ವೆದರ್ ಇದ್ದರೆ ಸಾಮಾನ್ಯ ಏನು ಕೆಲಸ ಮಾಡೋದು ಬೇಡ, ಮಲಗಿಬಿಡೋಣ ಅನಿಸುತ್ತೆ. ಬಟ್ಟೆಗಳು ಸಹ ಸರಿಯಾಗಿ ಒಣಗ್ತಾ ಇಲ್ಲ ಈ ರೀತಿ ವೆದರ್ ಇರೋದ್ರಿಂದ. ಮೇಲೇನೂ ಸಹ ಸ್ವಲ್ಪ ಎಲ್ಲ ಒಣಗಾಕ್ತೆ, ಆದರೂ ಆವಾಗವಾಗ ಮಳೆ ಉದ್ರೋದ್ರಿಂದ ಒಳಗಡೆ ಚೇರೆಲ್ಲ ಇಟ್ಬಿಟ್ಟು ಈ ರೀತಿ ಎಲ್ಲ ಒಣಗಾಕೊಂಬಿಟ್ಟಿದ್ದೀನಿ. ಹಾಗೆ ಈ ವಿಂಡೋಸ್ಗೆಲ್ಲ ಸ್ವಲ್ಪ ಒಣಗಾಕಿದ್ದೀನಿ ಬಟ್ಟೆನ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಒಣಗಿದೆ, ಎತ್ತಿಡಬೇಕು, ಬಟ್ಟೆನೆಲ್ಲ ಮಡಿಸಿಡ್ಬೇಕು. ಹಾಗೆ ಇನ್ನೂ ಸಹ ಸ್ವಲ್ಪ ಸಣ್ಣ ಪುಟ್ಟ ಕ್ಲೀನಿಂಗ್ಸ್ ಎಲ್ಲ ಇದೆ, ಅದನ್ನು ಮುಗಿಸ್ಬೇಕು. ನೆಲ ಒರೆಸಿಲ್ಲ, ನೆಲ ಒರೆಸ್ಬೇಕು.
ಹಾಗೆ ಚಪಾತಿ ಹಂಚನ್ನು ಸಹ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಹಿಟ್ಟನ್ನು ಸಹ ಕಲಸಿಟ್ಟಿದ್ದೀನಿ, ತೋರಿಸ್ತೀನಿ ಆಮೇಲೆ ನಿಮಗೆ. ಇಲ್ಲಿ ಪಲ್ಯ ಮಾಡಿಟ್ಟಿದ್ದೀನಿ ನೋಡ್ಬೋದು, ಬೀನ್ಸ್ ಪಲ್ಯನ. ಹಾಗೆ ಅದರ ಕೆಳಗಿರೋದು ಬಿಸಿ ನೀರು, ಹೀಟ್ರು ಹಾಳಾಗಿದೆ, ಹಾಗಾಗಿ ಬಿಸಿ ನೀರನ್ನ ತಪ್ಪಲೆಯಲ್ಲೇ ಕಾಯಿಸ್ಕೊಂಡು ಸ್ನಾನ ಮಾಡ್ತಾಯಿದ್ದೀವಿ. ಸೊ ಚೆನ್ನಾಗಿ ಬಿಸಿಯಾಗಿ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಚಪಾತಿ ಒತ್ತೋದನ್ನು ಸಹ ಅಲ್ಲೇ ಇಟ್ಟಿದ್ದೀನಿ. ಹಾಗೆ ಚಪಾತಿ ಹಿಟ್ಟು ಸಹ ರೆಡಿ ಇದೆ ನೋಡ್ಬೋದು. ಒಂದೆರಡು ಚಪಾತಿ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ನೆಲ ಒರೆಸ್ಬಿಟ್ಟು ಸ್ನಾನ ಮುಗಿಸಿದ್ರೆ ನನ್ನ ಕೆಲಸ ಆಲ್ಮೋಸ್ಟ್ ಮುಗ್ದೋಗುತ್ತೆ. ಇನ್ನೇನಿದ್ರು ಈವ್ನಿಂಗ್ ವರ್ಕೇ ಇರೋದು. ಈವ್ನಿಂಗು ಏನಾದರೂ ಸ್ಪೆಷಲಾಗಿ ಮಾಡಿಬಿಟ್ಟು ನಾನು ವಿಡಿಯೋ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಫ್ರೆಂಡ್ಸ್, ಟಿಫನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ನಾನು ಯೂಶ್ವಲಿ 3 ಚಪಾತಿ ತಿಂತೀನಿ. ಸೊ ಎರಡೆಲ್ಲ ನನಗೆ ಸಾಕಾಗಲ್ಲ. ತುಂಬ ರುಚಿಯಾಗಿದ್ದರೆ 3 ಎಲ್ಲ ತಿನ್ಕೊಂಡ್ಬಿಡ್ತೀನಿ ಒಂದೊಂದು ಸಲ. ಸೊ 3 ಚಪಾತಿ ಯೂಶ್ವಲಿ ನನಗೆ ಸಾಕಾಗುತ್ತೆ. ಸೊ ಪಲ್ಯನೂ ಸಹ ಚೆನ್ನಾಗಾಗಿದೆ, ಬೀನ್ಸ್ ಪಲ್ಯ. ತೋರಿಸೋಣ ವೀಡಿಯೋನ ಅಂದ್ಕೊಂಡೆ. ಇದು ಯೂಶ್ವಲಿ ಎಲ್ರಿಗೂ ಬರುತ್ತೆ. ಸಣ್ಣದಾಗಿ ಕಟ್ ಮಾಡಿ, ಈರುಳ್ಳಿ ಕಟ್ ಮಾಡಿ, ಟೊಮೆಟೊ, ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿದರೆ ರೆಡಿ ಆಗುತ್ತೆ. ಟಿಫನ್ ಮುಗಿಸ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, 12:30 ಆಯಿತು. ಸೊ ಕೆಲಸ ಎಲ್ಲ ಮುಗಿಸಿ ಸ್ನಾನ ಗಿನ ಎಲ್ಲ ಮುಗಿಸಿದೆ. ಈಗ 12 ಗಂಟೆಲಿ ಫೋನ್ ಬಂತು ಸ್ಕೂಲಿಂದ. ಸ್ವಲ್ಪ ಏಟ್ ಮಾಡ್ಕೊಂಡಿದ್ದಾಳೆ ಮಗಳು ಅಂತ. ಸ್ಕೂಲ್ ಹತ್ರ ಆಟ ಆಡ್ಲಿಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕಾಲಿಗೆ ತರ್ಚ್ಕೊಂಡು ಏಟ್ ಮಾಡ್ಕೊಂಡಿದ್ದಾಳೆ ಅಂತ ಕಾಲು ಬಂತು. ಸೊ ದಿಢೀರ್ನೇ ರೆಡಿಯಾಗಿ ಹೋದೆ, ಸ್ಕೂಲ್ ಹತ್ರ ಹೋಗ್ಬಿಟ್ಟು ಕರ್ಕೊಂಬಂದೆ ಈಗ. ಸೊ ಬೇಜಾರಾಯಿತು ತುಂಬಾ. ಕಾಲು 2 ಮಂಡಿ ಹತ್ರನೂ ಸಹ ಸ್ವಲ್ಪ
ತರ್ಚ್ಕೊಂಡೋಗಿದೆ, ಕೈ ಹತ್ರ ಸ್ವಲ್ಪ ತರ್ಚ್ಕೊಂಡೋಗಿದೆ. ರನ್ನಿಂಗ್ ರೇಸ್ ಏನೋ ಓಡೋಕೆ ಹೋಗ್ಬಿಟ್ಟು ಏಟ್ ಮಾಡ್ಕೊಂಡಿದ್ದಾಳೆ. ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ತುಂಬ ಬೇಜಾರಾಯಿತು, ಅದಕ್ಕೆ ನನಗೆ ಕಂಟಿನ್ಯೂ ಸಹ ಮಾಡೋಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲೊಂದು ಸ್ವಲ್ಪ ಸ್ಕಿನ್ ಇದಾಗಿದೆ ತರ್ಚ್ಕೊಂಡು. ಆ ಕಾಲು ತೋರಿಸಿ ಚಿನ್ನ. ಸ್ವಲ್ಪ ಸ್ಕಿನ್ ಇದಾಗಿದೆ ಇಲ್ಲೂ ಸಹ. ಅಷ್ಟೊಂದು ಸರಿಯಾಗಿ ಕಾಣ್ತಾ ಇಲ್ಲ. ಇಲ್ಲೊಂದು ಸ್ವಲ್ಪ ಇದಾಗಿದೆ, ತುಂಬ ಕ್ಲಿಯರಾಗಿ ಅಷ್ಟೊಂದು ಕಾಣ್ತಾ ಇಲ್ಲ. ಸೊ ಸ್ವಲ್ಪ ತರ್ಚ್ಕೊಂಡಿದೆ, ಕಾಲ ಹತ್ರ ಸ್ವಲ್ಪ ಜಾಸ್ತಿನೇ ತರ್ಚ್ಕೊಂಡಿದೆ, ಕೈ ಹತ್ರ ಸ್ವಲ್ಪ ತರ್ಚ್ಕೊಂಡಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಚಾತುರಿ ಆಗಿಬಿಡುತ್ತೆ. ತುಂಬ ಬೇಜಾರಾಯಿತು ಸ್ಕೂಲ್ ಹತ್ರ. ನನಗೆ ತುಂಬಾ ಭಯ ಆಯಿತು ಫೋನ್ ಬಂದಿದ್ದು ನೋಡಿ. ಏನಪ್ಪ ಅಂತೇಳ್ಬಿಟ್ಟು ಲಾಸ್ಟ್ ಇಯರು ಇದೇ ಥರ ಕುತ್ತಿಗೆ ಫುಲ್ಲು ಉದ್ಕೊಂಡ್ಬಿಟ್ಟಿತ್ತು, ಸ್ವಲ್ಪ ಈ ಥರ ನೋವಾಗ್ಬಿಟ್ಟು. ಲಾಸ್ಟ್ ಇಯರು ಹಾಗೆ ಆಗಿತ್ತು, ಆವಾಗಲೂ ಹಾಗೆ ಕಾಲು ಬಂದಿತ್ತು ನನಗೆ. ಅದನ್ನು ಒಂದು 3 ಡೇಸ್ ಆಯಿತು ಕಂಪ್ಲೀಟಾಗಿ ಅವಳಿಗೆ ಕುತ್ತಿಗೆ ನೋವು ಕಮ್ಮಿ ಆಗೋಕ್ಕೆ. ಸೊ ಆ ರೀತಿ ಆಯಿತು. ಏನಾಯಿತು ಅಂತ ಬೇಜಾರದಲ್ಲಿ ತುಂಬ ಗಾಬರಿ ಪಟ್ಕೊಂಡು ಆಟೋದಲ್ಲಿ ಹೋದೆ. ಆಟೋದಲ್ಲಿ ಹೋಗ್ಬಿಟ್ಟು ಫಾಸ್ಟಾಗಿ ಹೋಗ್ಬಿಟ್ಟು ಆಟೋದಲ್ಲೇ ಕರ್ಕೊಂಬಂದ್ಬಿಟ್ಟೆ. ತುಂಬ ಬೇಜಾರಾಗ್ತದೆ ನನಗೆ. ಏನಾದರೂ ಒಂದೊಂದು ಈ ರೀತಿ ಪ್ರಾಬ್ಲಮ್ಸ್ ಆಗ್ತವೆ, ಮಕ್ಳಿಗೇನಾದರೂ ಒಂದು ಆಗ್ತವೆ. ಸೊ ಏನೂ ಮಾಡೋಕ್ಕಾಗಲ್ಲ, ಆಗ್ತಾ ಇರುತ್ತೆ. ಪೇಯ್ನ್ ಅಂತ ಇದ್ದಾಳೆ, ನೋಡಬೇಕು ಏನಾದರೂ ಪೇಯ್ನ್ ಕಿಲ್ಲರ್ ಏನಾದರೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಲಾ ಬೇಡವಾ ಅಂತ ಅಂದ್ಕೊಂಡೆ. ತುಂಬ ಏನು ದೊಡ್ಡದಲ್ವಲ್ಲ ಅಂದ್ಕೊಂಡು ಸುಮ್ಮನೆ ಹಾಗೆ ಬಂದೆ. ಆಯಿಂಟ್ಮೆಂಟ್ ಯಾವುದಾದ್ರೂ ಹಚ್ಬಿಟ್ಟು ಮಲಗಿಸ್ಬೇಕು ಈಗ. ನಾಳೆ ಬೇರೆ ಟೆಸ್ಟ್ ಇದೆ, ನಾಳೆ ಹಿಂದಿ ಇದೆ, ಇವತ್ತು ಕನ್ನಡ ಆಯಿತು. ಕನ್ನಡ ಟೆಸ್ಟ್ ಹೆಂಗೋ ಮುಗಿಸಿ ಬಂದಿದ್ದಾಳೆ. ಸೊ ಹಿಂದಿ ಇದೆ, ಹಿಂದಿಗೆ ಬೇರೆ ಪ್ರಿಪೇರ್ ಮಾಡಬೇಕಾಗಿತ್ತು. ಇವಾಗ ಬೇರೆ ಈ ಥರ ಪೇಯ್ನ್ ಮಾಡ್ಕೊಬಂದಿದ್ದಾಳೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ವಾಮಿಟ್ ಬೇರೆ ಬರೋ ಥರ ಆಯಿತು ಅಂದರು. ನನ್ನ ತಲೆಗೇನಾದರೂ ಏಟ್ ಬಿತ್ತ ಚಿನ್ನಿ ಅಂತೆಲ್ಲ ಕೇಳಿದೆ, ತಲೆಗೇನೋ ಏಟ್ ಬಿದ್ದಿಲ್ಲ. ಸೊ ಬೈಕ್ ಏನಾದರೂ ವಾಮಿಟ್ ಥರ ಏನಾದರೂ ಬಂತೋ ಏನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನೋಡಿಬಿಟ್ಟು ನಾನು ಆಮೇಲೆ ಸಾಧ್ಯ ಆದರೆ ಮಾತ್ರ ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಎಂಡ್ ಮಾಡಿಬಿಡ್ತೀನಿ. ಆಮೇಲೆ ಸಿಗೋಣ ಫ್ರೆಂಡ್ಸ್. ಬೆಳಗ್ಗೆ ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಕೊತ್ತಂಬರಿ 1 ಕಪ್ಪು, ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿ, ಕರಿಬೇವು 1 ಕಪ್ಪು, ತೆಂಗಿನಕಾಯಿ ತುರಿ, ಹಾಗೆ 1 ಟೊಮೆಟೊ ತೊಗೊಂಡಿದ್ದೀನಿ. ಕಡಲೆಬೇಳೆ ಹಾಗೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆ ರವೆ 3/4 ಕಪ್ ತೊಗೊಂಡಿದ್ದೀನಿ. ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟು, ಬೀನ್ಸು, ಬಟಾಣಿನ, ಹಾಗೆ ಸಾಸಿವೆ ತೊಗೊಂಡಿದ್ದೀನಿ. ಮತ್ತು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡ್ರೆ ಒಳ್ಳೆ ಫೈನಾಗಿರೋ ತರಕಾರಿ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಇಲ್ಲಿ 1.5 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ರವೆನ ಹುರ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ರವೆನ ಚೆನ್ನಾಗಿ ಒಂದು 3 4 ನಿಮಿಷ ಹುರ್ಕೋಬೇಕಾಗುತ್ತೆ ಸಣ್ಣ ಉರಿಯಲ್ಲಿ. ಈ ರೀತಿ ಹುರಿದ್ರೇ ಉಪ್ಪಿಟ್ಟು ಚೆನ್ನಾಗಿ ಬರೋದು. ಇಲ್ಲಿ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ, ಬನ್ಸಿ ರವೆ ತೊಗೊಂಡಿಲ್ಲ. ಸೊ ಈಗ ಚೆನ್ನಾಗಿ ಹುರಿದಿದ್ದೀನಿ, ನೀವೇ ನೋಡ್ಬೋದು. ಮಿನಿಮಮ್ 3 4 ನಿಮಿಷನಾದರೂ ನಾವು ಹುರ್ಕೋಬೇಕಾಗುತ್ತೆ ಸಣ್ಣ ಉರಿಯಲ್ಲಿ. ಹಾಗೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂದ ಮೇಲೆ ಇಲ್ಲಿ ನಾನು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಉದ್ದಿನಬೇಳೆನೂ ಸಹ ಸೇರಿಸ್ಬೋದು. ಸ್ವಲ್ಪ ಫ್ರೈ ಆಯಿತು. ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಮತ್ತು ಈರುಳ್ಳಿ, 1 ಈರುಳ್ಳಿನ ಮೀಡಿಯಮ್ಮಾಗಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ. ಹಾಗೆ ಹಸಿರು ಮೆಣಸಿನ್ಕಾಯಿ ತೋರಿಸಿಲ್ಲ ಇಲ್ಲಿ, ನಾನು 2 ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂದರೆ ನೀವು ಹಾಕ್ಕೋಬೋದು ಇನ್ನೂ. ಸೊ ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಆಗೋ ಗಂಟ ಬಿಟ್ಟಾದಮೇಲೆ ನಾನು ಇದಕ್ಕೆ ವೆಜಿಟೇಬಲ್ಸ್ನ ಸೇರಿಸ್ತೀನಿ. ವೆಜಿಟೇಬಲ್ಲು ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಶಾಲೋ ಆಗಿದ್ದರೂ ಪರವಾಗಿಲ್ಲ, ಶಾಲೋ ಫ್ರೈ ಮಾಡ್ಕೊಂಡ್ರೂ ಪರವಾಗಿಲ್ಲ, ಇನ್ನೂ ಒಳ್ಳೆಯದೇ. ಸೊ ಅದು ನಿಮಗೆ ಆ ರೀತಿ ಇಷ್ಟ ಆಗಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೋದು. ಸೊ ಆಲ್ಮೋಸ್ಟು ಬೆಂದಿದೆ. ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ನಾನು. ಟೊಮೆಟೊ ಒಂದನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ.
ಟೊಮೆಟೊ ಎಲ್ಲ ಸ್ವಲ್ಪ ಬೇಯಬೇಕು. ಟೊಮೆಟೊನೂ ಸಹ ಬೆಂದಿದೆ. ಈಗ ನಾನು ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ 2ರಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಸೊ ನೀರು ಚೆನ್ನಾಗಿ ಕುದೀತಾ ಬರ್ತಾ ಇದೆ ಇನ್ನೇನು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಈಗ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಸೇರಿಸೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟ ಇದ್ದರೆ ಸೇರಿಸ್ಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ತೆಂಗಿನಕಾಯಿ ತುರಿ ಹಾಕಿದರೆ ಉಪ್ಪಿಟ್ಟಿಗೆ ತುಂಬ ರುಚಿ ಬರುತ್ತೆ. ಈಗ ನಾನು ಹುರಿದು ಇಟ್ಕೊಂಡಿರೋ ರವೆನ ಸೇರಿಸ್ತೀನಿ. ಸೇರಿಸ್ತಾ ಇರಬೇಕಾದ್ರೆ ಈ ರೀತಿ ತಿರ್ಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ನಾನು ಮೀಡಿಯಮ್ ಫ್ಲೇಮ್ ಅಂದರೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಗಂಟ ಬೇಕಾದರೆ ಬೇಯಿಸ್ಕೋಬೋದು. ನಾನಿಲ್ಲಿ ಒಂದು 5-6 ನಿಮಿಷ ಬೇಯಿಸಿದ್ದೀನಿ, ಸಾಕಾಗುತ್ತೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇನ್ನೂ ಬೇಕಾದರೆ ನೀವು ಬೇಯಿಸ್ಕೋಬೋದು. ಮೀಡಿಯಮ್ ರವೆ ಆಗಿರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಬನ್ಸಿ ರವೆ ಎಲ್ಲ ತೊಗೊಂಡ್ರೆ ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಸೊ ಈಗ ಒಂದು ಸಲ ಮಿಕ್ಸ್ ಕೊಟ್ಟಾಯಿತು. ಮಿಕ್ಸ್ ಕೊಟ್ಟಾದಮೇಲೆ ನಾನು ಲಂಚ್ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸೊ ಮಗಳಿಗೋಸ್ಕರ. ಸೊ ಲಂಚ್ ಬಾಕ್ಸು ಸಹ ಇನ್ನೇನು ರೆಡಿ ಆಯಿತು. ಈಗ ಅವಳಿಗೆ ತಿನ್ನೋಕ್ಕೋಸ್ಕರ ಸ್ವಲ್ಪ ಟಿಫನ್ ಹಾಕ್ತಾಯಿದ್ದೀನಿ. ಅವಳು ಬೆಳಗ್ಗೆ ಸರಿಯಾಗಿ ತಿನ್ನಲ್ಲ, ಸ್ವಲ್ಪ ತಿನ್ಕೊಂಡು ಹೋಗಲಿ ಅಂತ ಹಾಕ್ತಾಯಿದ್ದೀನಿ. ಹಾಗೆ ಕೋಡ್ಬಳೆ ಒಂದು ನಿಪ್ಪಟ್ಟು ಅದನ್ನು ಹಾಕಿದ್ದೀನಿ ಸ್ನ್ಯಾಕಿಗೆ. ಸೊ ಈಗ ಲಂಚ್ ಬಾಕ್ಸನ್ನ ಬ್ಯಾಗಲ್ಲಿ ಇಡ್ತಾಯಿದ್ದೀನಿ. ಇದು ಹೊಸ ಲಂಚ್ ಬ್ಯಾಗು. ಈ ಸಲ ತೊಗೊಬಂದಿದ್ದು ಲಂಚ್ ಬ್ಯಾಗು ಅಷ್ಟೊಂದು ಚೆನ್ನಾಗಿರಲಿಲ್ಲ. 250 ಕೊಟ್ಟು ತಂದ್ರೂ ಜಿಪ್ಪೆಲ್ಲ ಹಾಳಾಗೋಯ್ತು. ಸೊ ಹಾಗಾಗಿ ಹೊಸದಾಗಿ ಮೊನ್ನೆ ಒಂದು ತೊಗೊಬಂದಿರೋ. ಜಸ್ಟ್ ಇದಕ್ಕೆ 100 ರೂಪೀಸ್ ಅಷ್ಟೇ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್ ಇವತ್ತು ಬುಧವಾರ. ಈಗ ಗಂಟೆ ಬಂದುಬಿಟ್ಟು 8:45 ಆಯಿತು. ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ತರಕಾರಿ ಉಪ್ಪಿಟ್ಟನ್ನು ಸಹ ಶೇರ್ ಮಾಡಿದ್ದೀನಿ, ಯಾವ ರೀತಿ ಇದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲಂಚ್ ಬಾಕ್ಸ್ ಎಲ್ಲ ಹಾಕ್ಬಿಟ್ಟು ಮಗಳನ್ನ ಕಳಿಸ್ದೆ. ಸೊ ರಾತ್ರಿ ಸ್ವಲ್ಪ ಪೇಯ್ನ್ ಎಲ್ಲ ಇದ್ದಿದ್ದರಿಂದ ನಾನು ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಲಾಗ್ನ ಅಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತಲೂ ಯೋಚನೆ ಮಾಡಿದೆ, ಬಟ್ ಮಾಡಲಿಕ್ಕಾಗಲಿಲ್ಲ. ರಾತ್ರಿ ಹಸ್ಬೆಂಡ್ ಸಹ ಬಂದರು. ಅಡುಗೆ ಎಲ್ಲ ಮಾಡೋದು, ಮುದ್ದೆ ಅನ್ನ ಸಾಂಬಾರು ಅಂತೆಲ್ಲ ಮಾಡ್ತಾ ನಿಂತ್ಬಿಟ್ಟೆ. ಸೊ ಲಾಗ್ನ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಮಗಳನ್ನ ಟೆಸ್ಟಿಗೆ ಬೇರೆ ಪ್ರಿಪೇರ್ ಮಾಡೋದಿತ್ತು, ಸ್ವಲ್ಪ ಅವಳಿಗೆ ಓದಿಸಿದೆ. ಸೊ ಬೆಳಗ್ಗೆ ಕಷ್ಟಪಟ್ಟು ಎದ್ಬಿಟ್ಟು ಪಾಪ ಹೋಗಿದ್ದಾಳೆ. ತುಂಬ ಪೇಯ್ನ್ ಆಗಿಬಿಟ್ರೆ ಕಾಲ್ ಮಾಡು, ಬಂದು ಕರ್ಕೊಂಡು ಹೋಗ್ತೀನಿ ಅಂತಲೂ ಸಹ ಹೇಳಿದ್ದೀನಿ. ಓಕೆ, ನೋಡಬೇಕು ಹೇಗಾಗುತ್ತೆ ಅಂತ. ಹಾಗೆ ಟೆಸ್ಟ್ ಬೇರೆ ಇರೋದ್ರಿಂದ ಕಳಿಸ್ದೆ, ಇಲ್ಲಾಂದರೆ ಹಸ್ಬೆಂಡ್ ಬೇಡ ಅಂತಲೇ ಹೇಳಿದ್ರು, ಕಳಿಸೋದು ಬೇಡ ಅಂತಲೇ ಅಂದರು. ಬಟ್ ನಾನೇ ಏನಾಗಲ್ಲ ಅಂತ ಕಳಿಸಿದ್ದೀನಿ. ನೋಡಬೇಕು ಬಂದಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ, ನೋವೇನಾದರೂ ಇದೆಯಾ ಅಂತ. ನೈಟ್ ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ತೊಗೊಬಂದ್ಬಿಟ್ಟು ಹಚ್ಚಿದ್ದೀವಿ. ಸ್ವಲ್ಪ ನೋವು ರಿಲೀಫ್ ಆಗಿದೆ. ಹಾಗೆ ನಾನು ವಿಕ್ಸ್ ಅದು ಎಲ್ಲ ಕಾಲಿಗೆಲ್ಲ ಸ್ವಲ್ಪ ಹಚ್ಚಿದೆ, ಪೇಯ್ನ್ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು. ಸೊ ನೋಡಬೇಕು, ಸ್ವಲ್ಪ 2 ಡೇಸ್ ಪೇಯ್ನ್ ಇರುತ್ತೆ ಅಂದ್ಕೊತೀನಿ. ಹಾಗಾಗಿ ನಾನು ಲಾಗ್ನೂ ಸಹ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ತರಕಾರಿ ಉಪ್ಪಿಟ್ಟೆಲ್ಲ ಮಾಡಿಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಕರ್ಕೊಂಡೋಗಿ ವ್ಯಾನ್ ಹತ್ರ ಬಿಟ್ಟೆ. ಸ್ವಲ್ಪ ಸ್ಟೆಪ್ಸ್ ಬೇರೆ ಹಿಡಿಯೋದಿಲ್ಲ, ಪೇಯ್ನ್ ಇತ್ತು. ಆದ್ರೂ ಅಡ್ಜಸ್ಟ್ ಮಾಡಿಬಿಟ್ಟು ಹೇಗೋ ಹೋಗ್ಬಿಡ್ತಾಳೆ. ಸ್ವಲ್ಪ ಪೇಯ್ನ್ ತಡಿತಾಳೆ ನನ್ನ ಮಗಳು, ಅದೊಂದು ಖುಷಿ ಇದೆ. ಏನು ನೋವಾದರೂ ತಡ್ಕೊತಾಳೆ. ಒಂದು ಸ್ವಲ್ಪ ಬೇಜಾರಾಗುತ್ತೆ ನನಗೆ, ಆದ್ರೂ ತಡ್ಕೊತಾಳೆ ಅವಳು ಸ್ವಲ್ಪ ನೋವನ್ನ. ಕಳಿಸಿದ್ದೀನಿ, ವ್ಯಾನಲ್ಲಿ ಬೇರೆ ಕಳಿಸೋದು, ಎಲ್ಲಿ ಮತ್ತೆ ಹೇಟ್ ಮಾಡ್ಕೊತಾಳೋ ಅನಿಸುತ್ತೆ. ಓಕೆ ನೋಡೋಣ. ಪೇಯ್ನ್ ಜಾಸ್ತಿ ಇದ್ದರೆ ಕಾಲ್ ಮಾಡು ಮ್ಯಾಮ್ ಹತ್ರ ಹೇಳಿ ಅಂತ ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟ ಆಯಿತು. ಕೆಲಸಗಳು ಆಲ್ಮೋಸ್ಟ್ ಆಯಿತು. ಸ್ನಾನವೂ ಸಹ ಆಯಿತು. ಬಟ್ಟೆನೂ ವಾಶ್ ಆಗಿದೆ. ಬಟ್ಟೆ ತೊಗೊಂಡೋಗಿ ಮೇಲೆ ಒಣಗಾಕಬೇಕಷ್ಟೆ. ಹಾಗೆಯೇ ನೆನ್ನೆ ಸಹ ಯಾವುದೇ ವಿಡಿಯೋ ಪಬ್ಲಿಷ್ ಮಾಡಿಲ್ಲ. ಈ ನಡುವೆ ವ್ಲಾಗ್ಗಳು ಮಾಡೋಕ್ಕಾಗಿಲ್ಲ. ರೆಸಿಪಿ ಮಾತ್ರ ಮೊನ್ನೆ ಒಂದು ಕೋಡ್ಬಳೆ ಮಾಡಿದೆ. ಸ್ನ್ಯಾಕಿಗೆ ನಿಪ್ಪಟ್ಟು ಮತ್ತು ಕೋಡ್ಬಳೆ ಎರಡೂ ಹಾಕಿದೆ. ನಿಪ್ಪಟ್ಟು ವಿಡಿಯೋ ಶೇರ್ ಮಾಡಲಿಲ್ಲ. ನಿಪ್ಪಟ್ಟು ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಹಾಗಾಗ್ಬಿಟ್ಟು ನಿಪ್ಪಟ್ಟು ವಿಡಿಯೋನ ನಾನು ಶೇರ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಟೈಮ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಈ ವಿಡಿಯೋನ ಈಗಲೇ ಎಡಿಟ್ ಮಾಡಿಬಿಟ್ಟು ಪಬ್ಲಿಷ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಇವತ್ತು ಈಗಲೇ ಪಬ್ಲಿಷ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ತೀನಿ. ಸಾಂಬಾರೇನು ಮಾಡಲ್ಲ, ನೆನ್ನೆ ನೈಟ್ ಮಾಡಿರೋ ಸಾಂಬಾರೇ ಇದೆ. ಜಸ್ಟ್ ಮಧ್ಯಾಹ್ನ ರೈಸ್ ಮಾಡಿದರೆ ಆಯಿತು. ಮತ್ತು ನಾಳೆಗೆ ಟೆಸ್ಟ್ಗೆ ಪ್ರಿಪೇರ್ ಮಾಡಬೇಕು, ಸೈನ್ಸ್ಗೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.